ಸಮಾವೇಶಗಳಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ರು. ಇವತ್ತು ಒಂದು ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಭಾಗವಹಿಸಲಿದ್ದಾರೆ. ಬಾಗಲಕೋಟೆಯಲ್ಲಿ ಇವತ್ತು ಮೋದಿ ಮೇನಿಯಾ. ನಿನ್ನೆ ಬೆಳಗಾವಿ, ಶಿರಸಿ, ದಾವಣಗೆರೆ, ಹೊಸಪೇಟೆಯಲ್ಲಿ ಸಭೆ ನಡೆಸಿದ್ರು. ಅಬ್ಬರದ ಭಾಷಣ ಮಾಡಿದ್ರು. ಇವತ್ತು ಬಾಗಲಕೋಟೆಯಲ್ಲಿ ಮೋದಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ತೋಟಗಾರಿಕೆ ವಿವಿ ಬಳಿ ಬಿಜೆಪಿ ಸಮಾವೇಶ ಆಯೋಜನೆ ಮಾಡಲಾಗಿದೆ. 4 ಜಿಲ್ಲೆಗಳನ್ನ ಗುರಿಯಾಗಿಸಿ ಪ್ರಧಾನಿ ಮೋದಿ ಮತಬೇಟೆಯನ್ನು ನಡೆಸಲಿದ್ದಾರೆ. ನಿನ್ನೆ ಬೆಳಗಾವಿ, ಶಿರಸಿ, ದಾವಣಗೆರೆ, ಹೊಸಪೇಟೆಯಲ್ಲಿ 4 ಸಮಾವೇಶಗಳಲ್ಲಿ ಭಾಗಿಯಾಗಿದ್ರು. ಇವತ್ತು ಬಾಗಲಕೋಟೆಯಲ್ಲಿ ಮೋದಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ತೋಟಗಾರಿಕೆ ವಿವಿ ಬಳಿ ಬಿಜೆಪಿ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಎಲ್ಲ ಸಿದ್ಧತೆಗಳು ಸಹ ಆಗಿದೆ. 4 ಜಿಲ್ಲೆಯನ್ನ ಗುರಿಯಾಗಿಸಿ ಪ್ರಧಾನಿ ಮೋದಿ ಮತಬೇಟೆಯನ್ನು ನಡೆಸಲಿದ್ದಾರೆ. ಬಾಗಲಕೋಟೆ, ವಿಜಯಪುರ, ಕೊಪ್ಪಳ, ಕಲಬುರಗಿ ಈ 4 ಜಿಲ್ಲೆಗಳನ್ನ ಗುರಿಯಾಗಿಸಿ ಇವತ್ತು ಮತಬೇಟೆಯನ್ನ ಮಾಡ್ತಾರೆ. ತೋಟಗಾರಿಕೆ ವಿವಿ ಬಳಿ ಬಿಜೆಪಿ ಸಮಾವೇಶ ಆಯೋಜನೆ ಮಾಡಲಾಗಿದೆ. ನಿನ್ನೆ ನಡೆದಂತಹ ಸಮಾವೇಶಗಳ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಬೆಳಗಾವಿಯಲ್ಲಿ ಮೊದಲಿಗೆ ಸಮಾವೇಶ ಮಾಡಿದ್ರು, ನಂತರ ಶಿರಸಿ, ನಂತರದಲ್ಲಿ ದಾವಣಗೆರೆಯಲ್ಲಿ ಸಮಾವೇಶದಲ್ಲಿ ಭಾಗಿಯಾದರು. ನಂತರ ಹೊಸಪೇಟೆಯಲ್ಲಿ ಸಮಾವೇಶದಲ್ಲಿ ಭಾಗಿಯಾಗಿ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ತಮ್ಮ ಅಭ್ಯರ್ಥಿಗಳ ಪರವಾಗಿ ಮತಬೇಟೆ ನಡೆಸಿದ್ರು. ನಿನ್ನೆ 4 ಸಮಾವೇಶ, ಇವತ್ತು 1 ಸಮಾವೇಶ ಬಾಗಲಕೋಟೆಯಲ್ಲಿ ನಡೆಯುತ್ತೆ. ತೋಟಗಾರಿಕೆ ವಿವಿ ಬಳಿ ಬಿಜೆಪಿ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಇವತ್ತು ಬಾಗಲಕೋಟೆಗೆ ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ. ಅವರನ್ನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಸಿದ್ಧಗೊಂಡಿದೆ ಬಾಗಲಕೋಟೆ? ಹಾಗೆ ಇವತ್ತಿನ ಸಮಾವೇಶ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ? ಪ್ರಗತಿ, ಏನೊಂದು ಮುಳುಗಡೆ ನಗರಿ ಬಾಗಲಕೋಟೆಗೆ ಇವತ್ತಿನ ದಿವಸ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಅಭ್ಯರ್ಥಿಗಳ ಪ್ರಚಾರಾರ್ಥವಾಗಿ ಬರ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಾಗಲಕೋಟೆ ಮತ್ತು ವಿಜಯಪುರ ಇಬ್ಬರು ಅಭ್ಯರ್ಥಿಗಳ ಪರವಾಗಿ ಏನಂತ ಪ್ರಚಾರ ಮಾಡಲಿಕ್ಕೆ ಬರ್ತಾ ಇರುವಂಥದ್ದು. ಅವರ ಬರುವಿಕೆಗಾಗಿ ಸಾಕಷ್ಟು ಜನರು ಕೂಡ ಈಗಾಗಲೇ ಏನೊಂದು ನವನಗರದ ತೋಟಗಾರಿಕೆ ವಿಶ್ವವಿದ್ಯಾಲಯದ ಬಳಿ ಇರತಕ್ಕಂಥ ಒಂದು ಬೃಹತ್ ಆಗಿರ್ತಕ್ಕಂಥ ಪೆಂಡಾಲ್ನಲ್ಲಿ ಈಗಾಗಲೇ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಸಾಕಷ್ಟು ಜನರು ಕೂಡ ಬೆಳಿಗ್ಗೆಯಿಂದಲೇ ಏನಂತಂದರೆ ಹರಿದು ಬರ್ತಾ ಇರೋ ಸಮಾವೇಶಕ್ಕೆ ಬರ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತದ್ವಿ. ಯಾಕಂದರೆ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಏನೊಂದು ಮೋದಿ ಅವರ ಒಂದು ಪ್ರಭಾವ ಬಹಳಷ್ಟು ಇರುವುದರಿಂದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಅವರ ಬರುವಿಕೆ ಬಹಳಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಹಳಷ್ಟು ಜನರು ಕೂಡ ಏನಂತಂದರೆ ಅವರ ಬರುವಿಕೆಗಾಗಿ ಕಾದು ಕುಂತಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಯಾಕಂದರೆ ಏನೊಂದು ಬೃಹತ್ತಾದ ಪೆಂಡಲ್ ಹಾಕಿದಾರಲ್ಲ, ಇಲ್ಲಿ ಅಂದಾಜು 2 ಲಕ್ಷ ಜನರು ಸೇರುವಂಥ ಒಂದು ನಿರೀಕ್ಷೆ ಇರುವಂಥದ್ದು. ಬಾಗಲಕೋಟೆ ಮತ್ತು ವಿಜಯಪುರ 2 ಜಿಲ್ಲೆಗಳಿಂದ ಕೂಡ ಜನರು ಬೆಳಗ್ಗೆಯಿಂದಲೇ ಬರ್ತಾ ಇದ್ದಾರೆ. ಮತ್ತು ಅದರಲ್ಲಿ ಪ್ರಮುಖವಾಗಿ ಯುವಕರಾಗಿರ್ಬೋದು ಮತ್ತು ಅದರ ಜೊತೆಗೆ ಏನಂತಂದರೆ ವೃದ್ಧರು ಸಹ ಏನಂತಂದರೆ ಬಿಸಿಲನ್ನು ಲೆಕ್ಕಿಸದೆ ಇವತ್ತಿನ ದಿವಸ ಸಮಾವೇಶಕ್ಕೆ ಬರ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತದವೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಏನೋ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಪ್ರವಾಸ ಮಾಡಿದ ಬೆನ್ನಲ್ಲೇ ಇವತ್ತಿನ ದಿವಸ ಮೋದಿ ಅವರು ಬಾಗಲಕೋಟೆ ಜಿಲ್ಲೆಗೆ ಎಂಟ್ರಿ ಕೊಡ್ತಾ ಇರುವಂಥದ್ದು ಬಹಳಷ್ಟು ಪ್ರಭಾವ ಬೀರ್ತಕ್ಕಂಥದ್ದು. ಮತ್ತು ಅದರ ಜೊತೆಗೆ ಏನಂತಂದರೆ ಏನೊಂದು ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಗದ್ದಿಗೌಡರಾಗಿರ್ಬೋದು ಮತ್ತು ವಿಜಯಪುರದ ಅಭ್ಯರ್ಥಿಯಾಗಿದ್ದ ಜಗಜಿನಾಗಿ ಇವರಿಬ್ಬರ ಅಭ್ಯರ್ಥಿಗಳ ಪರವಾಗಿ ಏನಂತಂದರೆ ಇವತ್ತಿನ ದಿವಸ ಪ್ರಚಾರಾರ್ಥವಾಗಿ ಬಾಗಲಕೋಟೆ ಜಿಲ್ಲೆಗೆ ಏನಂತಂದರೆ ಮೋದಿ ಅವರು ಆಗಮಿಸ್ತಾ ಇರುವಂಥದ್ದು. 12:05 ಅವರು ಆಗಮಿಸ್ತಾ ಇದ್ದಾರೆ. ವೇದಿಕೆಯನ್ನು ಭಾಷಣವನ್ನು ಮಾಡುವುದರ ಮೂಲಕ 1:05 ಮತ್ತೆ ಏನಂತಂದರೆ ಮಹಾರಾಷ್ಟ್ರಕ್ಕೆ ಅವರು ತೆರಳಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಇವತ್ತಿನ ದಿವಸ ಮೋದಿಯವರ ಬರುವಿಕೆಗೆ ಸಾಕಷ್ಟು ಭದ್ರತೆಗಳನ್ನು ಕೂಡ ಏನಂತಂದರೆ ಮಾಡಿಕೊಂಡಿರುವಂಥದ್ದು. ಮತ್ತು ಅದರ ಜೊತೆಗೆ ಸಾಕಷ್ಟು ಜನರು ಕೂಡ ಈಗಾಗಲೇ ಸಮಾವೇಶಕ್ಕೆ ಬರ್ತಾ ಇರುವಂಥದ್ದು. ಅವರ ಬರುವಿಕೆಗೆ ಈಗ ಕಾದು ಕುಂತಿದೆ ಅಂತ ನಾವೇನು ಹೇಳಬೇಕಾಗುತ್ತೆ. ಪ್ರಗತಿ, ಮಲ್ಲಿಕಾರ್ಜುನ್, ನಿನ್ನೆಯ ಅಬ್ಬರದ ಭಾಷಣವನ್ನ ನೋಡಿದ್ದಾರೆ. 4 ಕಡೆ ಸಮಾವೇಶದಲ್ಲಿ ಭಾಗಿಯಾದ್ರು. ಇವತ್ತು ಬಾಗಲಕೋಟೆಗೆ ಬರ್ತಾ ಇದ್ದಾರೆ. ನಿನ್ನೆ ಕಾರ್ಯಕರ್ತರ ಉತ್ಸಾಹವನ್ನ ನೋಡಿದ್ವಿ. ಇವತ್ತು ಬಾಗಲಕೋಟೆಯಲ್ಲೂ ಸಹ ಅದೇ ರೀತಿಯಾದಂತಹ ಉತ್ಸಾಹ ಕಂಡು ಬರ್ತಾ ಇದೆಯಾ? ಮೋದಿ ಏನ್ ಮಾತನಾಡ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರಾ ಜನ? ನಿಜಕ್ಕೂ ಪ್ರಗತಿ, ಏನಂತಂದರೆ ಅವರ ಬರುವಿಕೆಗಾಗಿ ಇವತ್ತಿನ ದಿವಸ ಭಾಳಷ್ಟು ಕಾತ್ರದಿಂದ ಇಲ್ಲಿರ್ತಕ್ಕಂಥ ಜನರು ಅವರನ್ನ ಎದುರು ನೋಡ್ತಾ ಇದ್ದಾರೆ. ಯಾಕಂದರೆ ಎಲ್ಲೋ ಒಂದು ಕಡೆ ಪ್ರತಿ ಬಾರಿಯೂ ಕೂಡ ಕಳೆದ 3-4 ಬಾರಿ ಏನಂತಾರೆ ಬಾಗಲಕೋಟೆಗೆ ಜಿಲ್ಲೆಗೆ ಏನು ಪ್ರಧಾನಿ ಮೋದಿಯವರು ಬಂದು ಹೋದರೂ ಸಹ ಇವತ್ತಿನ ದಿವಸ ಅವರ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಕಡಿಮೆ ಆಗಿಲ್ಲ. ಅವರ ಬರುವಿಕೆಗಾಗಿ ಭಾಳಷ್ಟು ಏನಂತಂದರೆ ಎದುರು ನೋಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ. ಯಾಕಂದರೆ ಪ್ರತಿ ಬಾರಿ ಬಂದಂಥ ಸಂದರ್ಭದಲ್ಲೂ ಕೂಡ ಹೊಸತನದ ಜೊತೆಗೆ ಏನಂತಂದರೆ ಮೋದಿಯವರೊಂದು ಭಾಷಣವನ್ನು ಮಾಡ್ತಾರೆ. ಹೀಗಾಗಿ ಈ ಬಾರಿ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಹೊಸ ಮಾತನಾಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೂಡ ಇವತ್ತಿನ ದಿವಸ ಜನರಲ್ಲಿ ಇರುವಂಥದ್ದು. ಅದರಲ್ಲೂ ಬಹುತೇಕವಾಗಿ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು. ಯಾಕಂದರೆ ಕೆಲವೊಂದಿಷ್ಟು ಪುಟಾಣಿ ಮಕ್ಕಳು ಕೂಡ ಕೈಯಿಂದ ಬಿಡಿಸಿರ್ತಕ್ಕಂಥ ಪೇಂಟಿಂಗನ್ನು ಕೂಡ ತೆಗೆದಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತದ್ದೇವೆ. ಒಟ್ಟಾರೆಯಾಗಿ ಏನು ಅಂದರೆ ಅವರನ್ನು ನೋಡಲಿಕ್ಕೆ ಇವತ್ತು ಏನು 42 ಡಿಗ್ರಿಯಷ್ಟು ಸೆಲ್ಸಿಯಸ್ನಷ್ಟು ಈ ಬಿಸಿಲಿನ ತಾಪಮಾನ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದ್ರೂ ಕೂಡ ವಯೋವೃದ್ಧರು ಸಹ ಇವತ್ತಿನ ದಿವಸ ಸಮಾವೇಶಕ್ಕೆ ಬರುವುದರ ಜೊತೆಗೆ ಏನಂತಂದರೆ ಈಗಷ್ಟೇ ಏನಂತಾರೆ ಸುವರ್ಣ ನ್ಯೂಸ್ ಜೊತೆ ಒಬ್ಬ ವೃದ್ಧರು ಕೂಡ ಮಾತಾಡಿದ್ರು. ನಮ್ಮ ಆಯುಷನ್ನು ಮೋದಿ ಅವರಿಗೆ ಕೊಡಲಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಹೀಗೆ
ಒಟ್ಟಾರೆಯಾಗಿ ಅವರ ಬರುವಿಕೆಗಾಗಿ ಇವತ್ತಿನ ದಿವಸ ಬಾಗಲಕೋಟೆ ಜನರು ಕಾದು ಕುಳಿತಿದ್ದಾರೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.